ಪ್ರೀತಿ ಮಕ್ಕಳಿಗೂ ಎಲ್ಲರಿಗೂ ಮಧ್ಯಾಹ್ನದ ಅವಧಿಯ ಶುಭಾಶಯಗಳು. ನಾವೀಗ 10ನೇ ತರಗತಿಯ ಭಾಗವನ್ನು ಸಮಾಜದ ಪಾಠ ಪ್ರಾರಂಭಿಸಿದ್ದೇವೆ. ಈಗ ನಿನ್ನೆ ನಾವು ರಾಷ್ಟ್ರೀಯ ನಿಯಮಗಳ ಮತ್ತು ಗಾಂಧಿಯವರ ಬಗ್ಗೆ ಪಾಠವನ್ನು ಮಾಡಿದ್ದೀವಿ, ಹೌದಾ? ಈಗ ಮುಂದಿನ ಭಾಗವನ್ನು ನಾವೀಗ ಪ್ರಾರಂಭಿಸೋಣ. ಅದರಲ್ಲಿ ಅಸಹಕಾರ ಚಳವಳಿ, ಕಲೆ ಖಿಲಾಫತ್ ಚಳವಳಿ, ಹಿಂಗೆ ಅನೇಕ ಚಳವಳಿಗಳು ಅಂದರೆ ಆ ಚಳವಳಿ ಬಗ್ಗೆ ನಾವು ನಿನ್ನೆ ನೋಡಿದ್ವಲ್ಲ. ಈಗ ಅದನ್ನೇ ಮುಂದುವರೆದ ಭಾಗ ನಾವು ನೋಡೋಣ. ರಾಷ್ಟ್ರೀಯ ಹೋರಾಟ. ಮಕ್ಕಳೇ, ನಾವು ನಿನ್ನೆ ರಾಷ್ಟ್ರೀಯ ಹೋರಾಟ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಮತ್ತು ಗಾಂಧೀಜಿಯವರ ಬಗ್ಗೆ ನಾವು ನೋಡಿದ್ವಿ. ಗಾಂಧಿಯವರ ಬಗ್ಗೆ ನಾವು ನೋಡಿದ್ವಿ. ಗಾಂಧೀಜಿಯವರ ಜೀವನ ಮತ್ತು ಅವರ ಬೆಳಕು ಬಗ್ಗೆ ನಾವು ಓದೋದಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಗಾಂಧೀಜಿಯವರು ಯಾವ ರೀತಿ ಆರಂಭ ಮಾಡಿದ್ರು ಅನ್ನೋ ವಿಷಯವನ್ನು ನಾವು ಓದೋದಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ಗಾಂಧೀಜಿಯವರು ಹೋರಾಟದ ಒಂದು ಅಂತಃಸತ್ವದ ಬಗ್ಗೆ ಸಾಧನೆ ಬಗ್ಗೆ ನಾವು ನೋಡಬೇಕಂದ್ರೆ ಅವರು ಸತ್ಯಾಗ್ರಹ ಮಾಡಿದ್ರು. ಅದರಲ್ಲಿ ಸತ್ಯಾಗ್ರಹದಲ್ಲಿ ಅಹಿಂಸೆ ಮತ್ತು ಹಿಂದೂ ಮುಸ್ಲಿಂ ಏಕತೆ ಎಲ್ಲ ಅಂಶಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ. ಅದೇ ರೀತಿಯಾಗಿ ಅಸಹಕಾರ ಚಳವಳಿ ಕೆಲವು ಸನ್ನಿವೇಶಗಳನ್ನು ಕಟ್ಟುವುದು ಅವ ಯಾವಂದ್ರೆ ಜಲಿಯನ್ವಾಲಾ ಬಾಗ್, ಅದೊಂದು ಹತ್ಯಾಕಾಂಡ, ಒಂದು ದೊಡ್ಡ ಮರ್ಯಾದೆಯ ಒಂದು ಸನ್ನಿವೇಶ ಆಗಿತ್ತು. ಅದೇ ರೀತಿ ಜಲಿಯನ್ವಾಲಾ ಬಾಗ್ ಅಂದರೆ ಖಿಲಾಫತ್ ಚಳವಳಿ, ಅಸಹಕಾರ ಚಳವಳಿ. ಅಸಹಕಾರ ಚಳವಳಿಯ ಪ್ರಮುಖ ಕಾರ್ಯಕ್ರಮಗಳು ಯಾವುವು, ಆಮೇಲೆ ಅಸಹಕಾರ ಚಳವಳಿಯಲ್ಲಿ ನಡೆದಂತಹ ಪ್ರಮುಖ ಬೆಳವಣಿಗೆಗಳು ಯಾವುವು ಅನ್ನೋ ವಿಷಯವನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ. ಅದೇ ರೀತಿಯಾಗಿ ಅಸಹಕಾರ ಚಳವಳಿಯ ಪರಿಣಾಮಗಳೇನಾಯಿತು, ಚೌರಿ ಚೌರ ಘಟನೆ, ಸ್ವರಾಜ್ ಪಕ್ಷ, ನಾಗರಿಕ ಕಾಯ್ದೆ ಭಂಗ ಚಳವಳಿ, ಕಾನೂನು ಭಂಗ ಚಳವಳಿ ಮತ್ತು ಅಲ್ಲಿ ಕಾಣುವ ಸನ್ನಿವೇಶಗಳು. ಅದೇ ರೀತಿಯಾಗಿ ಬ್ರಿಟಿಷ್ ಸರ್ಕಾರದ ಭಾರತದಲ್ಲಿ ನಡೆದಂಥ ಒಂದು ಪರೋಕ್ಷವಾಗಿ ಸವಾಲು ಹಾಕಿದಂಥ ಒಂದು ಘಟನೆ ನಡೆಯಿತು. ಅದೇ ರೀತಿ 1928ರಲ್ಲಿ ಮೋತಿಲಾಲ್ ನೆಹರು ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಆಯಿತು, ರಾಷ್ಟ್ರೀಯ ಕಾಂಗ್ರೆಸ್. ಅದೇ ರೀತಿಯಾಗಿ ಕಾನೂನು ಭಂಗ ಚಳವಳಿ, ಸವಿನಯ ಕಾನೂನು ಭಂಗ ಚಳವಳಿ ಬಗ್ಗೆ ನಾವು ನಿನ್ನೆ ಪ್ರಾರಂಭವನ್ನು ಮುಗಿಸಿದ್ವಿ. ಅದೇ ರೀತಿಯಾಗಿ ನಾವು ಇದರ ನಡುವೆ ಕೆಲವು ಅಧಿವೇಶನ ನಡೆಯಿತು. ದೂರಮೇಜಿನ ಪರಿಷತ್ ಆಯಿತು 1930ರ ನಡುವೆ, ಆಮೇಲೆ ಕರೆಯಲಾಯಿತು. ಅದೇ ರೀತಿ ಜನವರಿ 26, 1930ರಂದು ಆದ ಒಂದು ದಿನವನ್ನು ನಾವು ದೂರಮೇಜಿನ ಪರಿಷತ್ ನಾವು ಇಲ್ಲಿ ಕರಿತೇವೆ. ಅದೇ ರೀತಿಯಾಗಿ ನಾವು ಬ್ರಿಟಿಷ್ ಕೇರಳ ಒಕ್ಕೂಟ ಬಗ್ಗೆ ನಾವು ನಿನ್ನೆ ನೋಡಿದ್ದೀವಿ ಮಕ್ಕಳು. ಇವತ್ತು ನಾವು ಮುಂದುವರೆದವಾಗಿ ನೋಡಿದ್ರೆ ಕ್ವಿಟ್ ಇಂಡಿಯಾ ಚಳವಳಿ ಬಗ್ಗೆ 1942 ಬಗ್ಗೆ ನಾವು ತಿಳ್ಕೊಳ್ಳೋಣ. ಮುಂದಿನ ನೋಡಿ ಕ್ವಿಟ್ ಇಂಡಿಯಾ ಚಳವಳಿ. ಕ್ವಿಟ್ ಇಂಡಿಯಾ ಚಳವಳಿ 1942 ಕ್ವಿಟ್ ಇಂಡಿಯಾ ಚಳವಳಿ ಬಗ್ಗೆ ನಾವು ತಿಳ್ಕೋಬೇಕು ಮುಂದುವರೆದಾಗ. ಈಗ ಬ್ರಿಟಿಷ್ ಸರ್ಕಾರವು ಭಾರತೀಯ ನಾಯಕರಿಗೆ ಸಂಧಾನಕ್ಕೆ ಕಳಿಸಿದ ಕೆಲವು ಸ್ಟಾಫರ್ಡ್ ಕ್ರಿಪ್ಸ್ ಅವರು ಆಯೋಗವು 1942ರಲ್ಲಿ ಕೆಲವು ಸಲಹೆಗಳನ್ನು ಭಾರತೀಯರ ಮುಂದೆ ಇತ್ತು. ಆದರೆ ಈ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನವನ್ನು ನೀಡುವುದು, ಅದಕ್ಕಾಗಿ ಸಂವಿಧಾನ ರಚಿಸಲು ಸಭೆ ಕರೆಯುವುದು, ಹೊಸ ಸಂವಿಧಾನದಲ್ಲಿ ಭಾರತ ಒಕ್ಕೂಟವನ್ನು ಸೇರುವ ಅಥವಾ ಬಿಡುವ ಸ್ವಾತಂತ್ರ್ಯವನ್ನು ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂತಹ ಸಲಹೆಗಳನ್ನು ನೀಡಿತು. ಈ ಸಲಹೆಗಳನ್ನು ಕಾಂಗ್ರೆಸ್ ಪಕ್ಷ ಒಪ್ಪದೆ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಿತು. ಬ್ರಿಟಿಷರೇ ಅದರ ಉದ್ದೇಶ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವ ಒಂದು ವಿಷಯ ಅಲ್ಲಿ ಬರುತ್ತದೆ. ಅದಕ್ಕೆ ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ಆಶಯವಾಗಿದೆ ಮಕ್ಕಳು. ಅದಕ್ಕೆ ಬ್ರಿಟಿಷ್ ಸರ್ಕಾರವು ಭಾರತೀಯ ನಾಯಕರೊಂದಿಗೆ ಸಂಧಾನಕ್ಕಾಗಿ ಕಳಿಸಿದ ಸ್ಟಾಫರ್ಡ್ ಕ್ರಿಪ್ಸ್ ಅವರು ಆಯೋಗವು 1942 ಕೆಲವು ಸಲಹೆಗಳನ್ನು ಭಾರತೀಯರ ಮುಂದೆ ಇಟ್ಟಿತು. ಆದರೆ ಈ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನವನ್ನು ನೀಡುವುದು, ಅದಕ್ಕಾಗಿ ಸಂವಿಧಾನ ರಚಿಸಲು ಸಭೆ ಕರೆಯುವುದು, ಹೊಸ ಸಂವಿಧಾನದಲ್ಲಿ ಭಾರತದ ಒಕ್ಕೂಟವನ್ನು ಸೇರಿಸುವ ಅಥವಾ ಬಿಡುವ ಸ್ವಾತಂತ್ರ್ಯವನ್ನು ಸಂಬಂಧಿಸಿದ ರಾಜ್ಯಗಳನ್ನು ನೀಡುವಂತಹ ಸಲಹೆಗಳನ್ನಿತ್ತು. ಈ ಸಲಹೆಗಳನ್ನು ಕಾಂಗ್ರೆಸ್ ಒಪ್ಪದೆ ಇರುವುದರಿಂದ ಅದು ಕ್ವಿಟ್ ಇಂಡಿಯಾ ಚಳವಳಿ ಕರೆ ನೀಡಿತು. ಆ ಕ್ವಿಟ್ ಇಂಡಿಯಾ ಚಳವಳಿ ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಒಂದು ಚಳವಳಿಗೂ ಇಲ್ಲಿ ಆಸವಾಯಿತು. ಇದನ್ನ ಮುಂದಾದ ನಾವು
ಆ ದೇಶ ಬಾಂಧವ್ಯದಂತ ಮಹಾತ್ಮ ಗಾಂಧೀಜಿಯವರು ದೇಶ ಬಾಂಧವ್ಯಕ್ಕೆ ಮಾಡು ಇದು ಮಡಿ ಎಂದು ಒಂದು ಕರೆ ನೀಡಿದರು. ನೋಡಿ ಗಾಂಧೀಜಿ ಹೇಳಿದ್ದು ಜನರೇ ನೀವು ಸಾಯಿ ಅಥವಾ ಮಾಡಿ ಅಥವಾ ಮಡಿ ಅಂದರೆ ನೀವು ಮಾಡಬಹುದು ಇಲ್ಲ ಸಾಯಬಹುದು ಅಂತ ಅವರು ಸಂದೇಶ ನೀಡಿ ಗಾಂಧೀಜಿಯವರು ಎಲ್ಲ ಜನರಿಗೆ ಭಾರತೀಯರಿಗೆ ಅವರು ಸಂದೇಶ ನೀಡಿದರು. ಭಾರತದ ಗಾಂಧೀಜಿಯವರು ದೇಶ ಬಾಂಧವ್ಯಕ್ಕೆ ಮಾಡು ಇರುವ ಮಡಿ ಎನ್ನುವ ಕರೆ ನೀಡಿದರು. ಈ ಕರೆ ನೀಡಿದಲ್ಲಿ ಗಾಂಧೀಜಿ, ನೆಹರು, ವಲ್ಲಭಾಯ್ ಪಟೇಲ್, ಆಚಾರ್ಯ ವಿಕ್ರಾಂತ್, ಕಸ್ತೂರ್ಬಾ ಗಾಂಧಿ ಮೊದಲಾದ ನಾಯಕರನ್ನು ಬ್ರಿಟಿಷ್ ಸರ್ಕಾರ ಬಂಧಿಸಿ ಜೈಲಿನಲ್ಲಿಟ್ಟಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಹುತೇಕ ನಾಯಕರು ಬಂಧನಲ್ಲಿದ್ದ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಘಟನೆಗಳು ಮುಖ್ಯವಾಗಿ ಭೂಮಿಕೆಯಲ್ಲಿದ್ದವು. ಅಲ್ಲಿ ಹೊಸ ನಾಯಕರು ಹುಟ್ಟಿಕೊಂಡವು. ಅದೇ ನೋಡಿ ಗಾಂಧೀಜಿಯವರು ದೇಶ ಬಾಂಧವ್ಯಕ್ಕೆ ಮಾಡು ಇರುವ ಮಡಿ ಎನ್ನುವ ಒಂದು ಕರೆ ನೀಡಿದರು. ಈ ಕರೆ ನೀಡಿದ ಹಿನ್ನೆಲೆಯಲ್ಲಿ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಆಮೇಲೆ ರಾಜೇಂದ್ರ ಪ್ರಸಾದ್, ಅಬ್ದುಲ್ ಕಲಾಂ ಆಜಾದ್ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್, ಆಚಾರ್ಯ ವಿಕ್ರಾಂತ್, ಕಸ್ತೂರ್ಬಾ ಗಾಂಧಿ ಮೊದಲಾದ ನಾಯಕರು ಬ್ರಿಟಿಷರು ಏನ್ ಮಾಡಿದ್ರು ಜೈಲಿಗೆ ಬಂಧನದಲ್ಲಿರಿಸಿದ್ರು. ಅದೇ ರೀತಿಯಾಗಿ ಆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಹುತೇಕ ನಾಯಕರು ಬಂಧನದಲ್ಲಿ ಇದ್ದ ಕಾರಣ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಸಂಘಟನೆಗಳು ಮುಖ್ಯ ಭೂಮಿಕೆಯಲ್ಲಿದ್ದು ಹೊಸ ನಾಯಕರುಗಳಿಗೆ ರಚನೆ ಆಯಿತು. ಅದೇ ರೀತಿಯಾಗಿ ಉದಯಕ್ಕೆ ಕಾರಣವಾಯಿತು. ಈ ಹೋರಾಟವು ಎಡೆಮಾಡಿಕೊಟ್ಟಿತು. ಈ ಸನ್ನಲ್ಲಿ ಚಳುವಳಿಯ ನೇತೃತ್ವ ವಹಿಸಿಕೊಂಡಂತ ಜಯಪ್ರಕಾಶ್ ನಾರಾಯಣ್ ಜಯಪ್ರಕಾಶ್ ನಾರಾಯಣ್ಗಳವರು ವಹಿಸಿಕೊಂಡು ಇವರು ಕಾಂಗ್ರೆಸ್ಸಿನ ಸಮಾಜವಾದಿ ಪಕ್ಷದ ಪ್ರಮುಖ ನಾಯಕರಾಗಿದ್ದರು. ಇವರು ತಮ್ಮ ಬೆಂಬಲಗಳಲ್ಲಿ ದೇಶದ ವಿವಿಧೆಡೆಯಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ತೊಡಗಿದರು. ಸಮಾಜವಾದಿಗಳು ದಿ ಫ್ರೀಡಮ್ ಸ್ಟ್ರಗಲ್ ಫೈಟ್ ಫ್ರಂಟ್ ಅಂತ ಹೇಳಿದರು. ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಎಂಬ ಡಾಕ್ಯುಮೆಂಟ್ ಮೂಲಕವಾಗಿ ಅಲ್ಲಿ ತಮ್ಮ ಕಾರ್ಯತಂತ್ರವನ್ನು ಅನುಷ್ಠಾನ ತಂದರು. ಈ ಮೂಲಕವಾಗಿ ಅವರು ಕಾರ್ಮಿಕರಿಗೆ ತರಬೇತಿಯನ್ನು ನೀಡಿದರು. ಜನರಿಗೆ ಹೋರಾಟದಲ್ಲಿ ಭಾಗವಹಿಸುವ ಕರೆಯುತ್ತರು. ಹಣವನ್ನು ಕ್ರೋಢೀಕರಿಸಿದರು. ಈ ಮೂಲಕವಾಗಿ ದಿಕ್ಕೆಟ್ಟ ಹೋರಾಟಕ್ಕೆ ದಿಕ್ಕು ಕೊಟ್ಟವರು ಇವರಿ. ಅದಕ್ಕೆ ಜಯಪ್ರಕಾಶ್ ನಾರಾಯಣ್ ದಿಕ್ಕು ಕೊಟ್ಟವರೇ ಅವರು. ಆಮೇಲೆ ಕುತೂಹಲ ಸಂಗತಿ ಅಂದರೆ ಇದೇ ಸಮಯದಲ್ಲಿ ಭಾರತ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟವು ಭಾರತ ಗಡಿವರೆಗೂ ಅಲ್ಲೇ ಜಮ್ಮು ಕಾಶ್ಮೀರ ಭಾರತ ತುದಿಯ ತಳ ಅಲ್ಲಿವರೆಗೂ ಹಬ್ಬಿತು. ಹೊರಗಡೆ ಪ್ರಾರಂಭವಾಯಿತು. ಈ ದಿಶೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ನಾಯಕರ ಅದ್ವಿತೀಯವಾದದ್ದು. 1937 ಚುನಾವಣೆಗಳ ಮೂಲಕವಾಗಿ ನಂತರ ಸರ್ಕಾರದ ಪಾಲ್ಗೊಳ್ಳುವಿಕೆಯಲ್ಲಿ ಮುಸ್ಲಿಂ ಲೀಗ್ ಅನ್ನು ಸರ್ಕಾರ ರಚನೆಯಲ್ಲಿ ಕೈಬಿಡಲಾಗಿತ್ತು. 1939ರಲ್ಲಿ ಭಾರತ ಸರ್ಕಾರವು ಏಕಮುಖವಾಗಿ ಎರಡನೇ ಮಹಾಯುದ್ಧದಲ್ಲಿ ಭಾರತದ ಭಾಗಿ ಮಾಡಿದ ಸಂದರ್ಭದಲ್ಲಿ ಮಂತ್ರಿಮಂಡಲದಲ್ಲಿದ್ದ ಕಾಂಗ್ರೆಸ್ಸಿಗರನ್ನು ಹೊರಬಂದಾಗ ಮುಸ್ಲಿಂ ಲೀಗ್ ವಿಮುಕ್ತಿ ದಿವಸವನ್ನು ಆಚರಿಸಿತು. ಹೀಗಾಗಿ ಮುಸ್ಲಿಂ ಲೀಗ್ ಭಾರತ ಬಿಟ್ಟು ತೊಲಗಿ ಆಂದೋಲನದಲ್ಲಿ ಭಾಗವಹಿಸಲಿಲ್ಲ. ಅದು ಭಾರತದ ವಿಭಜನೆಗೆ ಪ್ರಸ್ತಾಪಗಳು ಮುಂದಿಟ್ಟಿತು. ಹೀಗೆ ಉದಯಕ್ಕೆ ಕಾರಣವಾಯಿತು. ಅದೇ ರೀತಿಯಾಗಿ ಈ ಉದಯದಲ್ಲಿ ಹೊಸ ನಾಯಕರಾದಂಥ ವಿಷಯ ಉದಯಕ್ಕೆ ಕಾರಣವಾಯಿತು. ಆಮೇಲೆ ಈ ಸಮಯದಲ್ಲಿ ಚಳವಳಿ ನೇತೃತ್ವ ವಹಿಸಿಕೊಂಡು ಜಯಪ್ರಕಾಶ್ ನಾರಾಯಣ ವಹಿಸಿಕೊಂಡರು. ಇವರು ಕಾಂಗ್ರೆಸ್ಸಿನ ಸಮಾಜವಾದಿ ಬಲದ ಪ್ರಮುಖ ನಾಯಕರಾಗಿದ್ದರು. ಇವರು ತಮ್ಮ ಬೆಂಬಲಿಗರೊಂದಿಗೆ ದೇಶದ ವಿವಿಧೆಡೆಯಲ್ಲಿ ಸಹ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿದರು. ಸಮಾಜವಾದಿಗಳು ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಎಂಬ ಡಾಕ್ಯುಮೆಂಟ್ ಮೂಲಕವಾಗಿ ತಮ್ಮ ಕಾರ್ಯತಂತ್ರದ ಅನುಷ್ಠಾನಕ್ಕೆ ತಂದರು ಮಕ್ಕಳು. ಅದೇ ರೀತಿಯಾಗಿ ಈ ಮೂಲಕ ಅವರು ಕಾರ್ಮಿಕರ ತರಬೇತಿಯನ್ನು ನೀಡಿದರು. ಜನತೆಗೆ ಹೋರಾಟವನ್ನು ಭಾಗಿಸುವ ಮುಂದೆ ಕರೆಯಲಿಟ್ಟರು. ಹಣವನ್ನು ಕ್ರೋಢೀಕರಿಸಿದರು. ಈ ಮೂಲಕವಾಗಿ ದಿಕ್ಕೆಟ್ಟರು ಹೋರಾಟಕ್ಕೆ ದಿಕ್ಕು ಕೊಟ್ಟವರೇ ಇವರು. ಕುತೂಹಲ ಸಂಗತಿ ಅದೇ ಸಂದರ್ಭದಲ್ಲಿ ಭಾರತ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟವು ಭಾರತ ಕಡೆಯವರೆಗೂ ಪ್ರಾರಂಭವಾಯಿತು. ಆಮೇಲೆ ಈ ದಿಶೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪ್ರಯತ್ನ ಅದ್ವಿತೀಯವಾದದ್ದು. 1937 ಚುನಾವಣೆ ನಂತರ ಸರ್ಕಾರ ಪಾಲ್ಗೊಳ್ಳುವಿಕೆ ಮುಸ್ಲಿಂ ಲೀಗ್ ಸರ್ಕಾರ ರಚನೆ ಕೈಬಿಡಲಾಗಿತ್ತು. 1930 ಭಾರತ ಸರ್ಕಾರವು ಏಕಮುಖವಾಗಿ ಎರಡನೇ ಮಹಾಯುದ್ಧಕ್ಕೆ ಭಾರತವನ್ನು ಭಾಗಿ ಮಾಡಿದ ಸಂದರ್ಭದಲ್ಲಿ ಮಂತ್ರಿಮಂಡಲದಲ್ಲಿ ಕಾಂಗ್ರೆಸ್ ಹೊರ ಬಂದಾಗ ಮುಸ್ಲಿಂ ಲೀಗ್ ವಿಮುಕ್ತಿ ದಿವಸವನ್ನು ಆಚರಿಸಿತು. ಹೀಗಾಗಿ ಮುಸ್ಲಿಂ ಲೀಗ್ ಭಾರತ ಬಿಟ್ಟು ತೊಲಗಿ ಎಂಬ ಆಂದೋಲನದಲ್ಲಿ ಭಾಗವಹಿಸಲಿಲ್ಲ. ಅದು ಭಾರತ ವಿಭಜನೆಗೆ ಪ್ರಸ್ತಾಪವನ್ನು ಮುಂದಿಟ್ಟು. ಈಗ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಘಟನೆ ನಡೀತು. ಅದು ಯಾವುದಂದ್ರೆ ಶಿಕಾರ್ಪುರ ತಾಲೂಕಿನ ಈಶ್ವರ ಗ್ರಾಮದಲ್ಲಿ ಒಂದು ಭಾರತಕ್ಕಾಗಿ ಹೋರಾಡುವ ಸನ್ನಿವೇಶ ಇಲ್ಲಿ ಕಂಡುಬಂತು ಮಕ್ಕಳೇ. ಮೈಸೂರು ಸಂಸ್ಥಾನದ ಶಿವಮೊಗ್ಗ ಜಿಲ್ಲೆ ಶಿಕಾರ್ಪುರ ಹತ್ತಿರ ಒಂದು ಹಳ್ಳಿ ಈಶ್ವರು ಸ್ವಾತಂತ್ರ್ಯ ಚಳವಳಿ ಸ್ಥಾನವನ್ನು ಅದು ಪಡೆದಿರುವ ಈ ಹಳ್ಳಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರು ಬಂದಿತ್ತು ಮಕ್ಕಳು. ಅದಕ್ಕೆ ಇದೆಲ್ಲಾಯಿತು. ಇಲ್ಲಿ ಎಲ್ಲರೂ ಗಾಂಧಿ ಟೋಪಿ ಧರಿಸಿದ್ರು. ಎಲ್ಲರೂ ಗಾಂಧಿ ಟೋಪಿ ಧರಿಸುತ್ತಿದ್ದರು. ಆಮೇಲೆ ಅಧಿಕಾರಿಗಳಿಗೆ ಹಳ್ಳಿಯ ಪ್ರವೇಶಕ್ಕೆ ನಿಷೇಧ ಇತ್ತು. ಆಮೇಲೆ 1942 ಭೇಟಿ ನಂತರ ನೀಡಿದ ಅಧಿಕಾರಿಗಳಿಗೆ ಗಾಂಧೀಜಿ ಟೋಪಿ ಧರಿಸಲು ಹಳ್ಳಿಗಳು ಒತ್ತಾಯಿಸಿದರು.
ಇದನ್ನು ವಿರೋಧಿಸಿದ ಅಧಿಕಾರಿಗಳ ಜೊತೆಯಲ್ಲಿದ್ದ ಪೊಲೀಸರು ಜನರನ್ನು ಗುಂಡು ಹಾರಿಸಿದರು. ಇದರಿಂದ ರೊಚ್ಚಿಗೆದ್ದ ಜನರು ಅವರುಗಳನ್ನು ಹತ್ಯೆ ಮಾಡಿದರು. ಅದನ್ನು ಚರಿತ್ರೆಯಲ್ಲಿ ಈಶ್ವರ ಘಟನೆ ಎಂದು ಇಲ್ಲಿ ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ಈಶ್ವರ ಘಟನೆ ಮೈಸೂರು ಸಂಸ್ಥಾನ ಶಿವಮೊಗ್ಗ ಜಿಲ್ಲೆ ಶಿಕಾರ್ಪುರ ಹತ್ತಿರ ಒಂದು ಹಳ್ಳಿ. ಈಶ್ವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಚಳುವಳಿಯಲ್ಲಿ ಸ್ಥಾನವನ್ನು ಪಡೆದಿರುವ ಈ ಹಳ್ಳಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರನ್ನು ನೀಡಲಾಯಿತು. ಈ ಹಳ್ಳಿ ಎಲ್ಲರೂ ಗಾಂಧಿ ಟೋಪಿ ಧರಿಸುತ್ತಿದ್ದರು. ಅಧಿಕಾರಿಗಳಿಗೆ ಹಳ್ಳಿಯ ಪ್ರವೇಶಕ್ಕೆ ನಿಷೇಧ ಇತ್ತು. ಆದರೆ 1942ರಲ್ಲಿ ಭೇಟಿ ನೀಡಿದಂಥ ಅಧಿಕಾರಿಗಳಿಗೆ ಗಾಂಧಿ ಟೋಪಿ ಧರಿಸಲು ಹಳ್ಳಿಯವರು ಒತ್ತಾಯಿಸಿದರು. ಇದನ್ನು ವಿರೋಧಿಸಿದ ಅಧಿಕಾರಿಗಳು ಜೊತೆಯಲ್ಲಿ ಪೊಲೀಸರು ಜನರನ್ನು ಗುಂಡು ಹಾರಿಸಿದರು. ಇದರಿಂದ ರೊಚ್ಚಿಗೆದ್ದ ಜನರು ಅವರುಗಳನ್ನು ಹತ್ಯೆ ಮಾಡಲು ಪೊಲೀಸರು ಅಧಿಕಾರಿಗಳನ್ನು ಸಾಯಿಸಿದರು. ಇದನ್ನು ಚರಿತ್ರೆಯಲ್ಲಿ ಈಶ್ವರ ಘಟನೆ ಎಂದು ಇಲ್ಲಿ ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ಈಗ ನಾವು ರೈತರು ಮತ್ತು ಕಾರ್ಮಿಕರ ಘಟನೆಗಳನ್ನು ನೋಡ್ತಿದ್ದೇವೆ. ಈಗ ನೆಕ್ಸ್ಟ್ ಬರ್ತಕ್ಕಂಥವರು ರೈತರು ಮತ್ತು ಕಾರ್ಮಿಕರ ಪ್ರತಿಭಟನೆ. ರೈತರ ಮತ್ತು ಕಾರ್ಮಿಕರ ಪ್ರತಿಭಟನೆ ಕಡೆ ಮಕ್ಕಳು ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಲ್ಲಿ ರೈತ ಕಾರ್ಮಿಕ ಸಂಘಟನೆ ಪ್ರತಿಭಟನೆ ಕೂಡ ಪ್ರಮುಖವಾಗಿದೆ. ಈ ಸಂಘಟನೆಗಳಲ್ಲಿ ಕೆಲವು ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಪ್ರಭಾವಿತರಾಗಿದ್ದರೆ ಇನ್ನು ಕೆಲವು ಸಂಘಟನೆಗಳು ಯುರೋಪಿನ ಪ್ಲಾಂಟರ್ಗಳ ವಿರುದ್ಧ ರೈತರು ಹಲವಾರು ಕಡೆ ದಂಗೆ ನಡೆಸಿದರು. ಚಂಪಾರಣ ಜಿಲ್ಲೆಯಲ್ಲಿ ನೀಲಿ ಬೆಳೆಯುವುದನ್ನು ವಿರೋಧಿಸಿದರು. ಭೂ ಕಂದಾಯದ ವಿರುದ್ಧ ಹರ್ತಾಳ ನಡೆಸಿದರು. ಗಾಂಧೀಜಿಯವರು ಸತ್ಯಾಗ್ರಹ ಮೂಲಕ ಬ್ರಿಟಿಷ್ ಅಧಿಕಾರಿಗಳ ಮನವೊಲಿಸಿ ತೆರಿಗೆ ರದ್ದುಗೊಳಿಸಿದರು. ರಾಷ್ಟ್ರೀಯ ಹೋರಾಟದ ಭಾಗವಾಗಿ ರೈತರನ್ನು ಸಂಘಟಿಸುವ ಪ್ರಯತ್ನವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಾಡಿತು. ಚಂಪಾರಣ, ಖೇಡಾ ಮೊದಲಾದ ಪ್ರದೇಶಗಳ ಮೇಲೆ ಕಾರ್ಯದಲ್ಲಿ ಚಟುವಟಿಕೆಗಳಲ್ಲಿ ಗಾಂಧೀಜಿಯವರ ಪ್ರಭಾವಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಭಾವಿತ ಕೆಳಭಾಗ ಮೊದಲಾದ ಘೋಷಣೆಗಳಿಂದ ರೈತರು ತೀವ್ರವಾಗಿ ಜಮೀನ್ದಾರರು ಹಾಗೂ ಬ್ರಿಟಿಷ್ ವಿರುದ್ಧ ಬಂಡೆತರು. ಅಸಹಕಾರ ಆಂದೋಲನ ನಿರಾಕರಣೆ, ಕ್ವಿಟ್ ಇಂಡಿಯಾ ಚಳವಳಿಗಳಲ್ಲಿ ರೈತರ ಸಮಸ್ಯೆಗಳು ಬೆರೆತವು. ಹಲವಾರು ಹೋರಾಟಗಳು ಎಡಪಂಥೀಯ ನಡುವೆ ಇಲ್ಲಿ ವಿಭಜನೆ ವಿಚಾರಧಾರೆಗಳಿಂದ ರಚನೆಗೊಂಡ ಕಿಸಾನ್ ಸಮಾಧಾನದಲ್ಲಿ ಸಂಘಟಿತವಾದವು. ಹೋರಾಟ ಕೆಲವೊಮ್ಮೆ ಕಾಂಗ್ರೆಸ್ನೊಂದಿಗೆ ಕೆಲವೊಮ್ಮೆ ಕಾಂಗ್ರೆಸ್ ವಿರುದ್ಧ ಛಲವನ್ನು ಮಾಡಿದರು. ಈ ನಿಲುವನ್ನು ಹೊಂದಿದ್ದು ತೆಲಂಗಾಣದ ರೈತರ ಹೋರಾಟವು ಜಮೀನ್ದಾರರು ಹಾಗೂ ನಿಜಾಮರ ರಜಾಕರ ವಿರುದ್ಧ ಪ್ರತಿಭಟಿಸಿತು. ಬಂಗಾಳದ ರೈತರು ಜಮೀನ್ದಾರರ ಶೋಷಿತ ವಿರುದ್ಧ ದಂಗೆ ಎದ್ದರು. ಈ ರೀತಿ ಮಹಾರಾಷ್ಟ್ರದಲ್ಲಿ ಸಹ ಈ ರೈತರ ಕಡಿಮೆ ಕೂಲಿ ಮತ್ತು ವಿರುದ್ಧ ಚಳವಳಿಯನ್ನು ನಡೆಸಿದರು. ಹೀಗೆ ಚಳವಳಿಗಳು ಪ್ರಾರಂಭವಾದವು. ಅದೇ ರೀತಿ ರೈತ ಮತ್ತು ಕಾರ್ಮಿಕ ಚಳವಳಿ ಒಂದು ಪ್ರಮುಖವಾದಂತಹ ಚಳವಳಿ ಅಂತ ನಾವು ನೋಡುವುದು. ಇನ್ನು ಕಾರ್ಮಿಕರ ಬಂಡಾಯ ನೋಡಿದರೆ ಕಾರ್ಮಿಕರು ಸಹ ಹೋರಾಟವು 1857ರಲ್ಲಿ ಕಲ್ಕತ್ತಾದಲ್ಲಿ ಪ್ರಾರಂಭವಾಯಿತು. ಸೆಣಬು, ಬಟ್ಟೆ ಗಿರಣಿ ಕಾರ್ಮಿಕರು, ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಳಿಗೆ ಸಂಘಟಿತರಾಗಬೇಕು. ರೈಲ್ವೆ ಕೂಲಿಗಳು ನಿಲ್ದಾಣದಲ್ಲಿ ಮುಷ್ಕರ ನಡೆಸಿ ಹೆಚ್ಚಿನ ಕೂಲಿಗಾಗಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಕಲ್ಕತ್ತಾದಲ್ಲಿ ಇಂಡಸ್ ಯೂನಿಯನ್ಗಳು ಮತ್ತು ಬಾಂಬೆ ಬಟ್ಟೆ ಗಿರಣಿಯ ಕಾರ್ಮಿಕರು ರಾಷ್ಟ್ರೀಯ ಜಾಗೃತಿ ಉಂಟು ಮಾಡಿದರು. ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಸ್ಥಾಪನೆಗೊಂಡಿತು. ನಂತರದಲ್ಲಿ ಕಾರ್ಮಿಕ ಸಂಘಟನೆಗಳು ಸ್ಥಾಪನೆಗೊಂಡವು. ಕಾಂಗ್ರೆಸ್ ಕಾರ್ಮಿಕ ಸಂಘಟನೆಗಳು ಇಂಥ ಚಳವಳಿಗೆ ಬೆಂಬಲ ನೀಡಿತು. ಸ್ವಾತಂತ್ರ್ಯ ಚಳವಳಿ ಕಾರ್ಮಿಕರ ಪಾತ್ರವನ್ನು ಇಲ್ಲಿ ಅನನ್ಯವಾದ ಕಾರ್ಮಿಕರು ಸಹ ರೈತರ ಹಾಗೆ ಹೋರಾಟವನ್ನು ಮಾಡಿದರು. ಈ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ರೈತರು ಮತ್ತು ಕಾರ್ಮಿಕರು ಅಂತ ಇಲ್ಲಿ ಬರ್ತವೆ. ಇನ್ನು ಮುಂದಿನ ಒಂದು ಬುಡಕಟ್ಟು ಬಂಡಾಯಗಳು. ಬುಡಕಟ್ಟು ಬಂಡಾಯಗಳನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದಲ್ಲಿ ಜಾರಿಗೆ ತಂದಂತಹ ಕಂದಾಯ ಮತ್ತು ಅರಣ್ಯ ನೀತಿಗಳ ಬುಡಕಟ್ಟು ದಂಗೆಗಳಿಗೆ ನೇರವಾಗಿ ಪ್ರೇರಣೆಯಾದವು. ಬುಡಕಟ್ಟು ಬಂಡಾಯಗಳಲ್ಲಿ ಸಂತಾಲದ ದಂಗೆ, ಕೋಲಾರ ದಂಗೆ ಮತ್ತು ಮುಂಡಾ ಚಳವಳಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಹಲಗರಿ ಬೇಡರ ಬಂಡಾಯವು ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಬರ್ತದೆ. ಅಂದರೆ ಹಲಗರಿ ಬೇಡರು ಬ್ರಿಟಿಷ್ ಇಂಡಿಯಾ ಕಂಪನಿ ವಿರುದ್ಧ ದಂಗೆ ಪ್ರಾರಂಭವಾಯಿತು. ಅದು ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ಜನಾಂಗದಲ್ಲಿ ಕಂಡುಬಂದವು. ಅದೇ ರೀತಿಯಾಗಿ ನೇರವಾಗಿ ಬುಡಕಟ್ಟು ಜನಾಂಗಗಳು ಬಂಡಾಯಗಳು ಸಂತಾಲದ ದಂಗೆ, ಕೋಲದ ದಂಗೆ ಮತ್ತು ಮುಂಡಾ ಚಳವಳಿಯ ಪ್ರಮುಖವಾಗಿದ್ದವು. ಸಂತಾಳ ಬುಡಕಟ್ಟು ದಂಗೆಯನ್ನು ಭಾರತದ ಆದಿ ಹೋರಾಟ ಗುರುತಿಸಲಾಗಿದೆ. ಈ ಬುಡಕಟ್ಟು ಜನರನ್ನು ಬಂಗಾಳ ಮತ್ತು ವರ್ಷದ ಗುಡ್ಡಗಾಡು ಪ್ರದೇಶಗಳಲ್ಲಿ ಗುರುತಿಸಬಹುದು. ಬ್ರಿಟಿಷರು ಜಾರಿ ತಂದ ಕಾಯಂ ಜಮೀನುದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಬಂದು ನಿರ್ಗತಿಕರಾದರು. ತಾವು ಶ್ರಮಪಟ್ಟು ಕೃಷಿ ಯೋಗ್ಯವನ್ನಾಗಿ
ಪರಿವರ್ತಿಸಿದ ಭೂಮಿ ಬುಡಕಟ್ಟು ಜನಾಂಗದಿಂದ ಜಮೀನ್ದಾರ ಕೈ ಸೇರಿತು. ಆಮೇಲೆ ಬಂಗಾಳದ ಜಮೀನ್ದಾರ ದೇವಾದೇವಿಗಳು ಮತ್ತು ಕಂಪನಿ ಸರ್ಕಾರವು ಸಂತಾಳದ ನೇರ ಶೋಷಣೆಗೆ ಕಾರಣರು. ಸಂತಾಳದ ಶಾಂತತೆಯನ್ನು ಮತ್ತು ಸಭ್ಯತೆಯನ್ನು ಕಂಪನಿ ಸರ್ಕಾರವು ಶೋಷಣೆಗೆ ಉಪಯೋಗಿಸಿಕೊಂಡಿತು. ಇದರಿಂದ ಅಸಮಾಧಾನಗೊಂಡ ಸಂತಾಳರು ರಹಸ್ಯ ಸಭೆಗಳನ್ನು ನಡೆಸಿ ಜಮೀನ್ದಾರರು ಮತ್ತು ದೇವಾದೇವಿಗಳನ್ನು ಲೂಟು ಮಾಡಲು ನಿರ್ದೇಶಿಸಿದರು. ದಂಗೆಯು ಬಾರಹತ್ ನಾಗಕ್ಕೂ ಆಮೇಲೆ ಜಾರ್ಜ್ ಮಹಲ್ಗಳಲ್ಲಿ ತೀವ್ರವಾಯಿತು. ಪರಿಣಾಮ ಬುಡಕಟ್ಟು ಜನಾಂಗಗಳು ಅವರ ಶಸ್ತ್ರಗಳನ್ನು ಹತ್ಯೆ ಮಾಡಿದರು. ಇದರಿಂದ ಅನೇಕ ಸಾವು ನೋವುಗಳು ಉಂಟಾಯಿತು. ಆಮೇಲೆ ಜಮೀನ್ದಾರರು ಮತ್ತು ದೇವಾದೇವಿಗಳು ಪಲಾಯನ ಮಾಡಿದರು. ಸಂತಾಳ ದಂಗೆಯ ಹತ್ತಿಕ್ಕಲು ಬ್ರಿಟಿಷ್ ಸೈನ್ಯವನ್ನು ಬಳಸಿಕೊಂಡು ಸಂತಾಳ ದಂಗೆಯ ಕೊನೆಗೊಳಿಸಿದರು. ಅವರ ಸ್ಫೂರ್ತಿ ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರಣೆಯಾಯಿತು. ಇದೇ ಸಣ್ಣ ಬಗೆಯಲ್ಲಿ ಕೋಲರು ಮತ್ತು ಮುಂಡರು ಬ್ರಿಟಿಷ್ ಮತ್ತು ಜಮೀನ್ದಾರ ವಿರುದ್ಧ ಹೋರಾಟದಲ್ಲಿ ಪ್ರಾರಂಭವಾದವು. ಹಿಂಗೆ ಅವರ ಬಂಡಾಯದ ಬುಡಕಟ್ಟು ಜನಾಂಗಗಳು ಕೋಲರು ಮತ್ತು ಮುಂಡರು ಈ ಬುಡಕಟ್ಟು ಜನಾಂಗದ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡಿದ್ರು. ಕೋಲರು ಎಲ್ಲಿರ್ತಾರೆ, ಕೋಲಾರ ಎಲ್ಲಿರ್ತಾರೆ ಹಾಗೆ ಅವ್ರ ಬಗ್ಗೆ ನೀವು ತಿಳ್ಕೊಂಡು ಹೀಗೆ ಬಂಡಾಯ ಸಾಹಿತ್ಯವೇ ಕಂಡು ಬಂತು. ಇನ್ನು ಸುಭಾಷ್ ಚಂದ್ರ ಬೋಸ್ ಅವರು ಇವರು ಸಹ INA ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟಿದ್ರು. ಇವರು ಮೂಲತಃ ವರ್ಷದ ಕಟಕ್ಕಿನವರು. ಇವರು ಯಾರಪ್ಪ? ಕಟಕ್ಕಿನವರು. ಸ್ವಾತಂತ್ರ್ಯ ಹೋರಾಟದ ಸುಭಾಷ್ ಚಂದ್ರ ಬೋಸ್ ಪಾತ್ರ ಒಂದು ದಿಟ್ಟವಾದ ವೈದ್ಯರು. ಭಾರತೀಯ ನಾಗರಿಕ ಸೇವೆ IAS ಅವರು ICS 4ನೇ ಗಳಿಸಿದರು. ದೇಶಾಭಿಮಾನದಲ್ಲಿ ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿ ಸ್ವತಂತ್ರ ಹೋರಾಟ ಚಳವಳಿಗೆ ಅವರು ಧುಮುಕಿದರು ಮಕ್ಕಳೇ. ಇವರು ನೇತಾಜಿ ಸುಭಾಷ್ ಅವರಿಗೆ ಹೆಸರು ಬಂತು ಮಕ್ಕಳು. ಅದೇ ಮೂಲತಃ ಇವರು ವರ್ಷದವರು. ಆಮೇಲೆ ಕಟಕ್ಕಿನವರು, ಕಟಕ್ನಲ್ಲಿ ಹುಟ್ಟಿದರು. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಆಮೇಲೆ ಪಾತ್ರ ಒಂದು ದಿಟ್ಟ ಮಹಿಳೆಗಳು. ಭಾರತೀಯ ನಾಗರಿಕರ ಸೇವಾ ಪರೀಕ್ಷೆಯಲ್ಲಿ ICS 4ನೇ ರ್ಯಾಂಕ್ ಗಳಿಸಿದರೂ ಸಹ ದೇಶಾಭಿಮಾನದಿಂದ ಅವರು ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿ ಸ್ವತಂತ್ರ ಚಳವಳಿಗೆ ಧುಮುಕಿದರು. ಅವರು ನೇತಾಜಿ ಎಂಬ ಬಿರುದನ್ನು ಪಡೆದರು. ಇನ್ನು ಗಾಂಧೀಜಿಯವರ ಸೌಮ್ಯ ಹೋರಾಟಕ್ಕೆ ಪರ್ಯಾಯವಾಗಿ 30ರ ದಶಕದಲ್ಲಿ 1930 ಪ್ರಾರಂಭದಲ್ಲಿ ವಿದೇಶದಲ್ಲಿ ನೆಲೆಸಿಕೊಂಡ ಭಾರತೀಯರನ್ನು ಸಂಘಟನೆ ಬ್ರಿಟಿಷ್ ವಿರುದ್ಧ ಹೋರಾಡುವ ಪ್ರಯತ್ನದಲ್ಲಿ ಇವರು ವಿವಿಧ ದೇಶಗಳ ನಗರಗಳಂತ ವಿಯೆಟ್ನಾಂ, ಬರ್ಲಿ, ರೋಮ್, ಇಸ್ತಾಂಬುಲ್ ಮುಂತಾದ ಕಡೆಗಳಲ್ಲಿ ಪ್ರವಾಸ ಬೆಳೆಸಿ ಥೈರಾಯ್ಡ್ಗೆ ತಮ್ಮ ಬೆಂಬಲವನ್ನು ನೀಡಲು ಪ್ರೇರೇಪಿಸಿದರು. ಯುರೋಪ್ನಲ್ಲಿ ಉದ್ದೇಶಿತ ಕಮ್ಯುನಿಸ್ಟ್ ಮತ್ತು ಸಮಾಜವಾದಿ ಅಲೆಯ ಭಾರತೀಯ ಕಾಂಗ್ರೆಸ್ ಸಂಘಟನೆಯನ್ನು ಕೂಡ ಬದಲಾವಣೆಗೆ ಒಳಪಡಿಸಿದರು. ಕಾಂಗ್ರೆಸ್ನ ಒಳಗೂ ಸಹ ಸ್ಪಷ್ಟವಾಗಿ ಸಮಾಜವಾದಿ ಚಟುವಟಿಕೆಯಂತೆ ಗೋಚರಿಸಿಕೊಂಡಿತು. ಈ ಹಿನ್ನೆಲೆಯಲ್ಲಿ ಭಾರತವು 1934ರ ವೇಳೆಗೆ ಜವಾಹರಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಪಕ್ಷದ ಒಳಗಡೆಗೆ ಕಾಂಗ್ರೆಸ್ ಸಮಾಜ ಪಕ್ಷವನ್ನು ಇವರೆಲ್ಲ ಸೇರಿ ಕಾಂಗ್ರೆಸ್ ಸಮಾಜ ಪಕ್ಷವನ್ನು ಕಟ್ಟಿದ್ರಂತ ಇಲ್ಲಿ ತಿಳ್ಕೊಂಡು. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದಲ್ಲಿ ಗಾಂಧೀಜಿಯವರ ಬೆಂಬಲದೊಂದಿಗೆ ಬೋಸ್ರು ಅಧ್ಯಕ್ಷರಾದರು. ಬ್ರಿಟಿಷ್ ಯುದ್ಧ ನೀತಿ ತಯಾರಿಗೆ ಸಂಬಂಧಿಸಿದಂತೆ ಮೃದು ಧೋರಣೆಯನ್ನು ಹೊಂದಿದ್ದ ಗಾಂಧೀಜಿಯವರು ಬ್ರಿಟಿಷ್ ವಿರುದ್ಧ ಕಠಿಣ ಧೋರಣೆಯನ್ನು ಹೊಂದಿದ್ದ ಸುಭಾಷ್ ನಡುವೆ ಬಾಂಧವ್ಯದಲ್ಲಿ ಸ್ವಲ್ಪ ಬಿರುಕು ಉಂಟಾಯಿತು. ಅವರಿಗೆ ಒಂದು ವೈಮನಸ್ಸು ಉಂಟಾಯಿತು. ಅದೇ ರೀತಿಯಾಗಿ ವೈಮನಸ್ಸು ಮೇಲೆ ಗಾಂಧೀಜಿಯವರು ಅಂತಾರಾಷ್ಟ್ರೀಯ ನೆರವನ್ನು ಈ ಸಮಯದಲ್ಲಿ ಅವರದೇ ಇದ್ದದ್ದನ್ನು ಆಕ್ಷೇಪಿಸಿದರು. 1938ರಲ್ಲಿ ಕಾಂಗ್ರೆಸ್ ಹರಿಪುರ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸರು ಗಾಂಧೀಜಿಯವರ ವಿರೋಧ ನಡೆಯಲು ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ನಂತರದ ದಿನಗಳಲ್ಲಿ ಗಾಂಧೀಜಿ ಮತ್ತು ಬೋಸರ ದಿನಾಂಕಗಳು ತೀವ್ರಗೊಂಡಿತು. ಕಾಂಗ್ರೆಸ್ಸಿನ ಒಳಗಿದ್ದು ಬ್ರಿಟಿಷರನ್ನು ತೀವ್ರವಾಗಿ ವಿಮರ್ಶಿಸಬೇಕಿರುವ ಸುಭಾಷ್ ಚಂದ್ರ ಬೋಸ್ರವರ ಈ ಕಾರ್ಯ ಚಟುವಟಿಕೆ ಹಿನ್ನಡೆ ಉಂಟಾಯಿತು. ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಚಟುವಟಿಕೆಗಳು ಮತ್ತು ಗಾಂಧೀಜಿಯವರ ಕಾರ್ಯವಿಧಾನದಿಂದ ಬೇಸರಗೊಂಡು ಕಾಂಗ್ರೆಸ್ನವರು ಅವರು ಫಾರ್ವರ್ಡ್ ಬ್ಲಾಕ್ ಒಂದು ಪಕ್ಷವನ್ನು ಕಟ್ಟಿದರು. ಒಂದು ಹೊಸ ಪಕ್ಷವನ್ನು ಕಟ್ಟಿದರು. ಇದು ಕಾಂಗ್ರೆಸ್ ಒಳಗಿದ್ದು ಪ್ರಗತಿಪರ ಮತ್ತು ತೀವ್ರತರ ಆಶಯಗಳನ್ನು ಹೊಂದಿತ್ತು. ಬ್ರಿಟಿಷ್ ಯುದ್ಧ ತಯಾರಿಯನ್ನು ಹಾಗೂ ನಾಗರಿಕ ಯುದ್ಧಗಳನ್ನು ಭಾರತದ ಪಾಲ್ಗೊಳ್ಳುವುದನ್ನು ಸುಭಾಷ್ ಚಂದ್ರ ವಿರೋಧಿಸಿದರು. ಪರಿಣಾಮವಾಗಿ ಬ್ರಿಟಿಷ್ ಅವರು ಸುಭಾಷ್ ಚಂದ್ರ ಬೋಸ್ರನ್ನು ಬಂಧನದಲ್ಲಿ ಇದು ಹೀಗೆ ಅವರು ಬದಲಾವಣೆಯನ್ನು ಮಾಡಿದರು. ಅದೇ ರೀತಿಯಾಗಿ ಹೀಗೆ ಸುಭಾಷ್ ಚಂದ್ರ ಬೋಸರು ತಮ್ಮ ನ್ಯಾಯ ಒದಗಿಸಿಕೊಟ್ಟರು. ಆಮೇಲೆ ಜರ್ಮನರು ಬರುವ ಮೊದಲೇ ಭಾರತ ಬಿಡುಗಡೆಗೊಳ್ಳಬೇಕು. ಯುರೋಪ್ನಲ್ಲಿ ಇಂಗ್ಲೆಂಡ್ ಕಡಿಮೆಯು ಅವರು ಪಡೆದುಕೊಂಡಂಥ ಪ್ರತಿ ಹೋರಾಟದೊಂದಿಗೆ ಭಾರತದ ಮೇಲಿನ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಹಿಡಿತವು ಖಂಡಿತವಾಗಿಯೂ ಕುಗ್ಗುತ್ತದೆ ಎಂದು ಸುಭಾಷ್ ಚಂದ್ರ ಬೋಸರು ತಮ್ಮ ಘೋಷ ವ್ಯಾಖ್ಯೆಯಲ್ಲಿ ಅವರು ಹೇಳಿದ್ದಾರೆ. ಹೀಗೆ ಅವರು ಅನುಕೂಲ ಮಾಡಿದ್ದಾರೆ. ಬ್ರಿಟಿಷ್ ವಿರುದ್ಧ ಶಕ್ತಿಗಳ ಒಗ್ಗೂಡಿ ಬ್ರಿಟಿಷ್ ವಿರುದ್ಧ ಹೋರಾಡಲು ಬಯಸಿ ಅವರು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿ ತೆರಳಿದರು. ಜರ್ಮನಿ ಸರ್ವಾಧಿಕಾರಿ ಹಿಟ್ಲರ್ಗೆ ಎಲ್ಲ ಸಹಾಯವನ್ನು ನೀಡುವ ಭರವಸೆ ವ್ಯಕ್ತಪಡಿಸಿದರು. ಬೋಸರು ಜರ್ಮನಿಯಲ್ಲಿ ಭಾರತೀಯ ಯುದ್ಧದ ಕೈದಿಗಳನ್ನು ಸಂಘಟಿಸಿದರು. ಆಜಾದ್ ಹಿಂದ್ ಎಂಬ ಒಂದು ರೇಡಿಯೋ ಮೂಲಕವಾಗಿ ತಮ್ಮ ಭಾಷಣಗಳನ್ನು ಭಾರತೀಯರಿಗೆ ಪ್ರಸಾರ ಮಾಡಿದರು. ಯುದ್ಧದಲ್ಲಿ ಜಪಾನ್ ಯಶಸ್ಸನ್ನು ತಿಳಿದು ಅದರ ಸಹಾಯದಿಂದ ಭಾರತದ ಬಿಡುಗಡೆಗೆ ಸಾಧ್ಯತೆಯ ಸಾಧ್ಯತೆಗೆ ಸಂಬಂಧಿಸಿದಂತೆ ಭಾರತೀಯರು ಸಂಘಟಿಸಿದ್ದ
ಒಂದು ರಾಸ್ ಬಿಹಾರಿ ಬೋಸ್ರು ಜೊತೆಗೆ ಅವರು ಸುಭಾಷ್ ಚಂದ್ರ ಕೈ ಜೋಡಿಸಿದ್ರು. ಆಮೇಲೆ ರಾಸ್ ಬಿಹಾರಿ ಬೋಸ್ ಅವರ ಟೋಕಿಯೋದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ INA ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನುವ ಒಂದು ಈಗಿನ ಸೇವಾ ವಿಭಾಗವನ್ನು ಭಾರತೀಯ ರಾಷ್ಟ್ರೀಯ ಸೇನೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಎಂದು ಕರೆದಿದ್ದರು. ರಾಷ್ಟ್ರೀಯ ಆಮೇಲೆ ನಂತರ ದಿನಗಳಲ್ಲಿ INA ಮುಖಾಂತರವನ್ನು ಸುಭಾಷ್ ಚಂದ್ರ ಬೋಸ್ ಜೊತೆ ವಹಿಸಿದರು. ಸುಭಾಷ್ ಚಂದ್ರ ಬೋಸ್ ಅವರು ಈ ದೆಹಲಿ ಚಲೋ ಕರೆಯನ್ನು ನೀಡಿದರು. ನನಗೆ ರಕ್ತ ಕೊಡಿ, ನಾವು ನಿಮಗೆ ಸ್ವಾತಂತ್ರ್ಯ ಕೊಡ್ತಿರ್ತಾವೆ, ನಮಗೆ ರಕ್ತ ಕೊಡಿ, ನಾವು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂಬ ಕರೆ ನೀಡಿದರು. ಭಾರತೀಯ ರಾಷ್ಟ್ರೀಯ ಸೇನೆಯಲ್ಲಿ ಝಾನ್ಸಿ ರೆಜಿಮೆಂಟ್ ಎಂಬ ವಿಭಾಗವು ಇತ್ತು. ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಅವರು ಈ ಒಂದು ರೆಜಿಮೆಂಟ್ನ ನೇತೃತ್ವವನ್ನು ವಹಿಸಿಕೊಂಡು ಹೀಗೆ ಸುಭಾಷ್ ಚಂದ್ರ ತಮ್ಮ ಸಾಧನೆಯನ್ನು ಮಾಡಿಕೊಂಡು ಮಕ್ಕಳಿಗೆ ಹೀಗೆ ನೀವು ತಿಳ್ಕಬೇಕಾಯಿತು. ಇನ್ನು ಸುಭಾಷ್ ಚಂದ್ರರು ರಂಗೂನಿನ ಮೂಲಕ ಬ್ರಿಟಿಷ್ ಕೈದಿದ್ದ ದೆಹಲಿಯನ್ನು ವಶಪಡಿಸಿಕೊಂಡು ಯುದ್ಧ ತಂತ್ರವನ್ನು ರೂಪಿಸಿದರು. ಆ ಹೊತ್ತಿಗೆ ಭಾರತದ INAಗೆ ಸೇರ್ಪಡೆಯಾದಂಥ ಸಾವಿರಾರು ಯುವಕರು ದೆಹಲಿನ ಆಕ್ರಮಣ ತಯಾರಿಸಿದರು. ಈ ಹಿನ್ನೆಲೆಯಲ್ಲಿ ಸುಭಾಷ್ ಆದೇಶದಂತೆ ಸಶಸ್ತ್ರ ಹೋರಾಟವನ್ನು ಬರ್ಮಾದ ಗಡಿಯಲ್ಲಿ ಆರಂಭಿಸಿದರು. ಬ್ರಿಟಿಷ್ ಮತ್ತು INA ನಡುವೆ ತೀವ್ರವಾದಂತಹ ಯುದ್ಧ ನಡೆದಿದ್ದ ಸಮಯದಲ್ಲಿ ಸುಭಾಷ್ ಆಕಸ್ಮಿಕವಾಗಿ ವಿಮಾನ ದುರಂತದಲ್ಲಿ ಅವರು ತೀರಿಕೊಂಡರು. ಅಂದರೆ ಸುಭಾಷ್ ತೀರಿಕೊಂಡು ವಿಮಾನ ಅಪಘಾತದಲ್ಲಿ ತೀರಿಕೊಂಡರು ಅಂತ ಬರುತ್ತೆ. ಆಮೇಲೆ ಬರ್ಮಾದ ರಾಜ್ಯದಲ್ಲಿ ರಂಗೂನ್ ಬ್ರಿಟಿಷ್ ವಶವಾದ್ದರಿಂದ INA ಸೈನಿಕರನ್ನು ಬ್ರಿಟಿಷರು ಬಂಧಿಸಿದರು. ನಂತರ ದಿನಗಳಲ್ಲಿ ಗಾಂಧೀಜಿಯವರು ಸೇರಿದಂತೆ ಕಾಂಗ್ರೆಸ್ ಬಹುತೇಕ ನಾಯಕರನ್ನು INA ಸೈನಿಕರನ್ನು ಬಂದು ಮುಕ್ತ ಮಾಡುವಂತೆ ಶ್ರಮಿಸಿ ಹೀಗೆ ಸಾಧನೆ ಮಾಡುತ್ತಾ ಸುಭಾಷ್ ಚಂದ್ರ ಬೋಸ್ ಅವರು ಅನೇಕ ಸಾಧನೆ ಮಾಡಿ ಅವರು ವಿಮಾನ ಅಪಘಾತದಲ್ಲಿ ತೀರಿಕೊಂಡರು ಮಕ್ಕಳು. ಇನ್ನು ದಲಿತ ದೊರೆಯಾದಂಥ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅವರು ತೆಗೆಯಬೇಕು. ಇವರು ಸಾಮಾಜಿಕ ಸಮಾನತೆ ಇಲ್ಲದೆ ರಾಜಕೀಯ ಸ್ವಾತಂತ್ರ್ಯ ಅರ್ಥ ಇದೆ ಎಂದು ಬಿ ಆರ್ ಅಂಬೇಡ್ಕರ್ ಅವರು ಬಲವಾಗಿ ನಂಬಿದರು. ಭಾರತ ಸೇನೀಕೃತ ವ್ಯವಸ್ಥೆಯಲ್ಲಿರುವ ಕಟ್ಟಕಡೆಯ ಮನುಷ್ಯನಿಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ದೊರೆಯದಿದ್ದರೆ ರಾಜಕೀಯ ಸ್ವಾತಂತ್ರ್ಯ ಅರ್ಥವಿಲ್ಲ, ಅದು ಕೇವಲ ಮರೀಚಿಕೆಯಾಗಿ ಉಳಿಯುತ್ತದೆ ಎಂದು ಅಂಬೇಡ್ಕರ್ ಅವರು ತಿಳಿದರು. ಅವರು ಭಾರತವನ್ನು ಕೇವಲ ಒಂದು ರಾಷ್ಟ್ರೀಯ ಪರಿಕಲ್ಪನೆಯಾಗಿ ಕಾಣದೆ ಅದರ ಒಟ್ಟಾರೆ ಮುಖವನ್ನು ಪರೀಕ್ಷಿಸಿದರು. ಇವರು ಜಾತಿ ವಹಿಸುವ ವ್ಯವಸ್ಥೆ ಬಗ್ಗೆ ಅಧ್ಯಯನ ನಡೆಸಿ ಅದರ ವಿನಾಶಕ್ಕೆ ಹೋರಾಟಗಳನ್ನು ಅವರು ರೂಪಿಸಿಕೊಂಡ ಮಕ್ಕಳು. ಅದೇ ರೀತಿಯಾಗಿ ವಂಚಿತರ ರೂಪಿಸಲು ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದಲೂ ವಂಚಿತರಾಗುವುದನ್ನು ರೂಪಿಸಿ ಮಹತ್ ಕರೆ ಕಾಲಾರಾಮ್ ಎಂಬ ಮಹತ್ ಕೆರೆ ಕಾಲಾರಾಮ್ ದೇವಾಲಯ ಚಳವಳಿಗಳನ್ನು ರೂಪಿಸಿದರು. ಇವರು 3 ದುಂಡು ಮೇಲಿನ ಪರಿಸ್ಥಿತಿನ ಸಮಾವೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾಗವಹಿಸಿದಂಥವೇನೆ ಹೇಳಬಹುದು. ಇನ್ನು ಭಾಗವಹಿಸಿ ತಮ್ಮ ವರ್ಗಗಳಲ್ಲಿ ನಿಮ್ನ ವರ್ಗಗಳನ್ನು ವಿವಿಧ ಬಗೆಯ ಸಂಕಲನಗಳಿಂದ ಬಿಡುಗಡೆ ಮಾಡಿದರು. ಈ ಅಮೂಲ್ಯವಾದ ಸೂಚಿಯನ್ನು ನೀಡಿದರು. ಹರಿಜೀವನ ವಿಧಾನ ಮತ್ತು ಅಸ್ಪೃಶ್ಯತೆ ಮುಖಂಡತ್ವವನ್ನು ಸಂಬಂಧಿಸಿದಂತೆ ಅವರು ಗಾಂಧೀಜಿ ಮತ್ತು ಅಂಬೇಡ್ಕರ್ ಭಿನ್ನಾಭಿಪ್ರಾಯಗಳು ಮೂಡಿದವು. ಅಸ್ಪೃಶ್ಯ ರಕ್ಷಣೆಯಲ್ಲಿ ಪ್ರತ್ಯೇಕ ಮತಕ್ಷೇತ್ರಗಳಲ್ಲಿ ವಹಿಸಿದ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ವಿವಾದಕ್ಕೆ ಕಾರಣವಾಯಿತು. ಇವರು ಬರೋಡಾದ ಮಹಾರಾಜರ ಅಡಿಯಲ್ಲಿ ದಿವಾನರಾಗಿದ್ದರು. ಮುಂಬೈ ಲೆಜಿಸ್ಲೇಟಿವ್ ಆಮೇಲೆ ಕೌನ್ಸಿಲ್ ಮತ್ತು ನಂತರದಲ್ಲಿ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲೂ ಸಹ ಅತ್ಯಂತ ಮೃದುವರ್ಜಿಯಿಂದ ಕಾರ್ಯಭಾರವನ್ನು ನಿಭಾಯಿಸಿದರು. ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷವನ್ನು ಸೇರಿದೆ ಬಹಿಷ್ಕೃತ ಹಿತಕಾರಣೀಯ ಸಭಾ ಎಂಬ ಹೊಸ ಸಂಘಟನೆಯವರು ಸ್ವತಂತ್ರ ಕಾರ್ಮಿಕ ಪಕ್ಷ ಎಂಬ ಹೊಸ ಪಕ್ಷದವರು ಕಟ್ಟಿದ್ದರು ಮಕ್ಕಳು. ಹಾಗೆ ಪ್ರಮುಖವಾಗಿ ಪ್ರಬುದ್ಧ ಭಾರತ, ಜನತಾ ಮೂಕ ನಾಯಕ, ಈ ಬಹಿಷ್ಕೃತ ಭಾರತ ಪತ್ರಿಕೆಗಳನ್ನು ಹೊರಡಿಸಿದ ಕಮ್ಯುನಿಸ್ಟ್ ಮತ್ತು ಸಮಾಜವಾದ ಧೋರಣೆಗಳಿಂದ ದೂರವೇ ಉಳಿದು ಅವರು ಕೃಷಿ ಕಾರ್ಮಿಕರ ಏಳಿಗಾಗಿ ಅವರು ದುಡಿದರು. ಹೀಗೆ ಅಂಬೇಡ್ಕರ್ ಬದಲಾದ ಇನ್ನು ಭಾರತದ ಸ್ವತಂತ್ರ ಭಾರತ ಮುನ್ನೋಟದ ಅಧ್ಯಕ್ಷರಾಗಿ ಭಾರತ ಸಂವಿಧಾನವನ್ನು ರಚಿಸಬೇಕಾಯಿತು. ಸಂವಿಧಾನ ಸಭೆ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆದರೆ ಆಯ್ಕೆ ಮಾಡಲಾಯಿತು. ಮುಂದುವರೆದು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾದರು. ಸರ್ವಾನುಮತದ ಆಯ್ಕೆಯಾದರು. ಇನ್ನು ಸಂವಿಧಾನದಲ್ಲಿ ಸಮಾನತೆಯನ್ನು ಪಾಲಿಸಿ ಅಸ್ಪೃಶ್ಯದ ಆಚರಣೆ ವಿರುದ್ಧ ಕಾನೂನು ರಕ್ಷಣೆಯನ್ನು ಒದಗಿಸಿದರು. ಅಸ್ಪೃಶ್ಯದ ಆಚರಣೆ ಅಪರಾಧವೆಂದು ಭಾರತ ಅವರಿಗೆ ತಿಳಿದುಕೊಂಡಿತು. ಅದೇ ರೀತಿಯಾಗಿ ಸಂವಿಧಾನ ಪರಿಗಣಿಸಿದ ಸ್ವತಂತ್ರ ಭಾರತ ಬಿ ಆರ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಯಾದರು. ಆಧುನಿಕತೆ, ವೈಚಾರಿಕತೆ ಮತ್ತು ಪಾಶ್ಚಾತ್ಯ ವಿದ್ವಾಂಸರಿಂದ ಪ್ರೇರಣೆ ಪಡೆದರು. ದೇಶೀಯ ಬೇರುಗಳ ಕಡೆಗೆ ಬಲವನ್ನು ತೋರಿದರು. ಜಾತಿ ವ್ಯವಸ್ಥೆಯಿಂದ ಬೇಸತ್ತ ಜನರು ಇವರು ಹಿಂದೂ ಧರ್ಮವನ್ನು ತೊರೆದು ಭಾರತೀಯ ಸಂಸ್ಕೃತಿ ಭಾಗವಾಗಿದ್ದ ಜಾತಿ ಮತ್ತು ಸಾಮಾಜಿಕ ಸೈನಿಕರನ್ನು ವಿರೋಧಿಸಿದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು ಅಂಬೇಡ್ಕರ್. ಇನ್ನು ಮಾರ್ಕ್ಸ್ವಾದವು ಯಾನ ಬದಲಾವಣೆಯನ್ನು ರಕ್ತ ಮತ್ತು ಹಿಂಸೆಯನ್ನು ತರಬಹುದು ಎಂದು ಅದನ್ನು ಬೌದ್ಧ ಧರ್ಮವು ಶಾಂತಿ ಮತ್ತು ಭವಿಷ್ಯವಾಗಿ ತರಬಹುದು ಎಂದು ಅವರು ನಂಬಿದರು. ಅವರ ಜೀವಮಾನದ ಒಂದು
ಸಾಧನೆಗೈದು ಭಾರತ ಸರ್ಕಾರ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಅಂತ ಅವರಿಗೆ ನೀಡಿದರು ಮಕ್ಕಳು. ಪ್ರತಿಪಕ್ಷಗಳಲ್ಲಿ ಪತ್ರಿಕೆಗಳಲ್ಲಿ ನಾಯಕರನ್ನು ವ್ಯಕ್ತಿ ಇಲ್ಲದಂತ ಅವರು ಪಕ್ಷ ಮಾಡಿದ್ದಾರೆ. ಅಂಬೇಡ್ಕರ್ ಹೇಳಿದ್ದಾರೆ, ಪತ್ರಿಕೆಗಳಿಲ್ಲದ ನಾಯಕ ವ್ಯಕ್ತಿ ಇಲ್ಲದ ಪಕ್ಷ ಅಂತೆ ಅವರು ಒಂದು ಸ್ತೋತ್ರ ಅಂತ ಹೇಳಿದರು. ಹೀಗೆ ಅಂಬೇಡ್ಕರ್ ಬದಲಾವಣೆ ಮಾಡಿದರು. ಅಂಬೇಡ್ಕರ್ ಅವರು ಪಡೆದ ಶೈಕ್ಷಣಿಕ ಪದವಿಗಳು ಮತ್ತು ಬರೆದ ಕೃತಿ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ಸಂಗ್ರಹಿಸಬೇಕಾಗುತ್ತೆ. ಇನ್ನ ಮಹಾರಾಷ್ಟ್ರದ ಮಹಾನ್ ಎನ್ನುವ ಊರಿನಲ್ಲಿ ಕೆರೆಯ ನೀರನ್ನು ಮಹಾರಾಷ್ಟ್ರ ಮಹಾರಾಷ್ಟ್ರ ಊರಿದೆ, ಅಲ್ಲಿ ಊರಿನಿಂದ ಕೆರೆಯ ನೀರನ್ನು ಅಸ್ಪೃಶ್ಯರು ಬಳಸುವುದಿಲ್ಲ, ನೀರಿನ ಬಳಕೆಯನ್ನು ಊರಿನ ಅಸ್ಪೃಶ್ಯರು ಉಪಯೋಗಿಸುವಂತೆ ರೂಪಿಸಿದ ಚಳುವಳಿಯನ್ನು ಮಹಾನ್ ಚಳುವಳಿಯನ್ನು ಕರೆಯುತ್ತಾರೆ. ಹಾಗೆ ಕಾಲಾರಂಭ ಎನ್ನುವ ದೇವಾಲಯಕ್ಕೆ ಉಳಿದಡೆಯಲ್ಲಿದ್ದಂತೆ ಅಸ್ಪೃಶ್ಯತೆ ಪ್ರವೇಶಿಸುವುದಿಲ್ಲ, ಅಲ್ಲಿ ಕೂಡ ಅಸ್ಪೃಶ್ಯ ದೇವಾಲಯವನ್ನು ಪ್ರವೇಶಿಸುವ ಕ್ರಾಂತಿಕಾರಿ ಯೋಜನೆ ಮಾಡಿ ಕಾಲಾರಂಭ. ಆಮೇಲೆ ಯೋಜನೆ ಅಂಬೇಡ್ಕರ್ ಅವರು ರೂಪಿಸಿದ್ದಾರೆ. ಆದರೆ ಇವುಗಳು ಜನರಲ್ಲಿ ಜಾಗೃತಿ ಮೂಡುವಂತೆ ಮಾಡಿದರೂ ಸಹ ಚಳುವಳಿಗಳು ಆ ಕಾಲದಲ್ಲಿ ಯಶಸ್ವಿಯಾಗಲಿಲ್ಲ. ಇಂತಹ ಸಮಸ್ಯೆಗೆ ಕಾನೂನು ಮಾರ್ಗವೇ ಉತ್ತರವನ್ನು ಅವರು ತಂದಿದ್ದು. ಇನ್ನು ಭಾರತದ ಪ್ರಥಮ ಪ್ರಧಾನಮಂತ್ರಿ ಆಗಿದ್ದ ಜವಾಹರ್ಲಾಲ್ ನೆಹರು ಬಗ್ಗೆ ನಾವು ತಿಳ್ಕೊಂಡ ಮಕ್ಕಳಿಗೆ, ಜವಾಹರ್ಲಾಲ್ ನೆಹರು ಅವರಿಗೆ ಚಾಚಾ ನೆಹರು ಅಂತ ಹೇಳ್ತಾರೆ. ಇನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೋಮ್ ರೂಲ್ ಚಳವಳಿಯೊಂದಿಗೆ ಭಾರತ ಸ್ವಾತಂತ್ರ್ಯ ಪ್ರಯತ್ನಿಸಿದರು. 1920ರಲ್ಲಿ ನಡೆದ ಅಸಹಕಾರ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ನೆಹರು ಅವರು 1929ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿದ್ದರು. ಈ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯದ ಗುರಿಯನ್ನು ಘೋಷಿಸಲಾಯಿತು. ಗಾಂಧೀಜಿಯವರ ಅಸಹಕಾರ ಚಳವಳಿಯನ್ನು ಹಿಂದೆ ಪಡೆದಿದ್ದ ನೆಹರು ಅವರ ನಿರಾಶೆಯನ್ನು ವ್ಯಕ್ತಪಡಿಸಿದರು. ಇನ್ನು ನೆಹರು ಅವರ ಚಿಂತನೆಗಳು ರಾಜಕೀಯ ಚಟುವಟಿಕೆ ಹೊಸ ತೀರ್ಮಾನವನ್ನು ನೀಡಿದರು. ಇವರು ಕಮ್ಯುನಿಸ್ಟ್ ಸಿದ್ಧಾಂತಗಳ ಪ್ರಭಾವ ಹೊಂದಿದರು. ಪರಿಣಾಮವಾಗಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಎಡಪಂಥೀಯ ಆಶೆಯನ್ನು ಅವರು ಪ್ರಬಲವಾಗಿ ಹೊಂದಿದರು. ಇನ್ನು ನೆಹರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 49ನೇ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿದ್ದ ಸಾಮ್ರಾಜ್ಯಶಾಹಿ ವಿರುದ್ಧ ಅವರು ದೂರವೇ ಉಳಿಯಬೇಕಾಯಿತು ಎಂಬ ಸಾಲಿದ್ರು. ಆಮೇಲೆ ಚರಕ ಮತ್ತು ಹರಿಜನ, ಈಗ ಚರಕ ಮತ್ತು ಹರಿಜನ ಎಂಬ ಒಂದು ಚರಕ ಮತ್ತು ಹರಿಜನ ಚಳವಳಿ ಅಷ್ಟೇನು ಪರಿಣಾಮಕಾರಿ ಎಂದು ಅವರು ವಾದಿಸಿದರು. ಈ ಅಧಿವೇಶನದಲ್ಲಿ ಗಾಂಧೀಜಿಯವರ ಚಿಂತನೆಗಳಿಂದ ದೂರ ಸರಿದಂತೆ ಇವರ ಕಂಡು ಬಂದರು. ಆದರೂ ಗಾಂಧೀಜಿಯವರ ಬಗ್ಗೆ ಅವರ ಗೌರವ ಕಡಿಮೆಯಾಗಲಿಲ್ಲ. ವಿವಿಧ ಬೌದ್ಧಿಕ ದಾರಿಗಳಿಂದ ಪ್ರಭಾವಿತರಾಗೊಂಡಿದ್ದ ನೆಹರು ಅವುಗಳನ್ನು ಸಮನ್ವಯಗೊಳಿಸುವ ಮೂಲಕ ಸಮಷ್ಟಿ ಪ್ರಜ್ಞೆಯನ್ನು ಪ್ರತಿಪಾದಿಸಿದರು. ಆಮೇಲೆ ದೃಷ್ಟಿಕೋನವನ್ನು ಅವರು ಪ್ರತಿಪಾದಿಸಿದ ವಿದೇಶಾಂಗ ನೀತಿಯ ಅಲಿಪ್ತ ನೀತಿಯನ್ನು ಅವರು ಜಾರಿಗೆ ತಂದರು. ಆಮೇಲೆ ಅಲಿಪ್ತ ನೀತಿ ಮಿಶ್ರ ಆರ್ಥಿಕ ವ್ಯವಸ್ಥೆ ನಾವು ಸ್ಪಷ್ಟ ಗ್ರಹಿಸಬಹುದು. 50ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ನೆಹರು ತಮ್ಮ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ವಿಚಾರ ಬಗ್ಗೆ ಮೃದು ಧೋರಣೆಯನ್ನು ಕಳೆದರು. ಕಾಂಗ್ರೆಸ್ ಅವರು ಇಂದು ಭಾರತದ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುತ್ತದೆ ಹೊರತು ಸಮಾಜಕ್ಕಾಗಿ ಅವರು ಹೇಳಿದರು. ಇನ್ನು ಕೈಗಾರಿಕೆಗಳ ಮತ್ತು ನವಭಾರತ ಶಿಲ್ಪಿಯಾಗಿ ಭಾರತ ಮೊದಲ ಪ್ರಧಾನಮಂತ್ರಿಯಾಗಿದ್ದ ನೆಹರೂರವರು ನಾವು ಕಾಣುತ್ತೇವೆ. ಉಕ್ಕಿದ ಮನುಷ್ಯ ಸರ್ದಾರ್ ಖ್ಯಾತಿ ಪಡೆದ ಭಾರತದ ಮೊದಲ ಗೃಹ ಮಂತ್ರಿಗಳಾದ ಸರ್ದಾರ್ ವಲ್ಲಭ್ ಪಟೇಲ್ ಅವರ ನೇತೃತ್ವದಲ್ಲಿ ಭಾರತ ಅನೇಕ ದೇಶೀಯ ಸಂಸ್ಥೆ ವಿಲೀನೀಕರಣಗೊಂಡವು ಅಂತ ಸರ್. ಅದಕ್ಕೆ ನೆಹರೂರವರೇ ಕಾರಣವಾದರು. ಆಮೇಲೆ ನಂತರ ಭಾಷಾವಾರ ಪ್ರಾಂತ್ಯ ರಚನೆ ಮೂಲಕ ಭಾರತಕ್ಕೆ ವಿವಿಧತೆಯನ್ನು ಒಪ್ಪುವ ತಾತ್ವಿಕ ಕಳೆಯನ್ನು ಅವರು ಹಾಕಿದರು. ಅದೇ ರೀತಿಯಾಗಿ ಬಂಡವಾಳ ಹಾಗೂ ಸಮಾಜವಾದಿ ತತ್ವಗಳನ್ನು ಮಿಶ್ರ ಆರ್ಥಿಕ ನೀತಿಯ ನೆಹರು ಅವರ ಆಧುನಿಕ ಮತ್ತು ಅಭಿವೃದ್ಧಿ ಮೈಲುಗಳಾಯಿತು. ಬೃಹತ್ ಕೈಗಾರಿಕೆ ಮತ್ತು ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಅವರು ಹೇಳಿದರು. ಇನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಹಾಗೂ ಅವರ ಪ್ರಥಮ ಪ್ರಧಾನಮಂತ್ರಿಯಾಗಿ ರೂಪಿಸಿದ ವಿದೇಶಾಂಗ ನೀತಿಯ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಓದಬೇಕಾಗುತ್ತೆ. ಇಷ್ಟು ಜವಾಹರ್ಲಾಲ್ ನೆಹರು ಬಗ್ಗೆ. ಇನ್ನು ಅವರು ಬಲವಾಗಿ ನಂಬಿದ್ದು ಸ್ವಾತಂತ್ರ್ಯ ನಂತರ ಪಂಚವಾರ್ಷಿಕ ಯೋಜನೆಗಳಿಗೆ ಅವರು ಬುನಾದಿ ಹಾಕಿದ್ದು ಈ ದೇಶದ ಅಭಿವೃದ್ಧಿಗೆ ಕನಸನ್ನು ಕಂಡರು. ವಿಶೇಷವಾಗಿ ಪಂಚವಾರ್ಷಿಕ ಯೋಜನೆಯ ಮೂಲಕವಾಗಿ ಮೂಲಭೂತ ಮತ್ತು ಬೃಹತ್ ಕೈಗಾರಿಕೀಕರಣಕ್ಕೆ ಚಾಲನೆ ನೀಡಿದರು. ಭಾರತವು ಅಣುಶಕ್ತಿಯನ್ನು ಹೊಂದಬೇಕು ಎನ್ನುವ ಆಶಯದಿಂದ ಎಚ್ ಜಿ ಬಾಬಾ ಅವರ ನೇತೃತ್ವದಲ್ಲಿ ಭದ್ರತಾಳೆಯನ್ನು ರೂಪಿಸಿದ್ದು. ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಭಾರತವು ಬಣಗಳ ದ್ವೀಕೃತ ವ್ಯವಸ್ಥೆಯಿಂದ ವಿಮುಕ್ತಿಗೊಂಡು ಅಲಿಪ್ತ ನೀತಿಯನ್ನು ಅವರು ಪ್ರತಿಪಾದಿಸಿದರು. ಹಾಗೆ ಪಂಚಶೀಲ ತತ್ವಗಳ ಆಧಾರದ ಮೇಲೆ ಶಕ್ತಿ ರಾಜಕಾರಣದಿಂದ ವಿದೂರವಿರುವುದು ಶಾಂತಿ ಸಹಬಾಳ್ವೆಯ ಸ್ತೋತ್ರಗಳನ್ನು ಅನುಷ್ಠಾನಕ್ಕೆ ತರಲು ಅವರು ಕಾರಣ. 1964ರಲ್ಲಿ ಇವರು ತೀರಿಕೊಂಡು 1964 64ರಲ್ಲಿ ಮರಣ ಹೊಂದಿದರು. ಇಷ್ಟು ಬಗ್ಗೆ ತಿಳ್ಕೊಂಡು ಇನ್ನು ಪಾಕಿಸ್ತಾನ ಭಾರತದ ಬದಲಾಯಿಸಿದಂಥ ವಿಭಜನೆ ಮಾಡಿದಂಥ ಮತ್ತೊಬ್ಬ ಮುಸ್ಲಿಂ ವ್ಯಕ್ತಿ ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ. ಯಾರು ಹೇಳಿ? ಮೊಹಮ್ಮದ್ ಅಲಿ ಜಿನ್ನಾ. ಮೊಹಮ್ಮದ್ ಅಲಿ ಜಿನ್ನಾರವರು 1906ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರಿದರು ಹಾಗೂ ದಾರಾಬಾಯಿ ನವರೋಜಿಯವರ ಖಾಸಗಿ ಕಾರ್ಯದರ್ಶಿಯಾಗಿಯೂ ಕೆಲಸವನ್ನು ನಿರ್ವಹಿಸಿದರು. ತಿಲಕರ ವಿರುದ್ಧ ಮೊಕದ್ದಮೆಗಳ ಸಂದರ್ಭದಲ್ಲಿ ಅವರು
ಪರವಹಿಸಿದ್ರಿಂದ ಇದು ಜಿನ್ನಾರವರಿಗೆ ಅತೀವ ಪ್ರಶಂಸೆಯನ್ನು ತಂದುಕೊಟ್ಟು ಇವರು ಹೋಮ್ ರೂಲ್ ಲೀಗನ್ನು ಸೇರಿದರು. 1916ರಲ್ಲಿ ಅನೇಕ ಸಮಾವೇಶಗಳಲ್ಲಿ ಭಾಗವಹಿಸಿ ಹಿಂದೂ ಮತ್ತು ಮಹಮ್ಮದಿಯರ ನಡುವಿನ ಏಕತೆಯ ಅಗತ್ಯವನ್ನು ಉಳಿಸಿದರು. ಮುಸ್ಲಿಂ ಪರ ರಾಜಕಾರಣಿಯನ್ನು ನಂಬಿ ಸೀಮಿತವಾಗಿದ್ದರಿಂದ ಬ್ರಿಟಿಷ್ ಚಳವಳಿಯನ್ನು ಜಿನ್ನಾರವರು ವಿರೋಧಿಸಿದರು. ರೌಲಟ್ ಕಾಯ್ದೆಯನ್ನು ವಿರೋಧಿಸಿ ಅವರು ತಮ್ಮ ಕೇಂದ್ರದಿಂದ ಶಾಸನ ಸಮಿತಿಗೆ ರಾಜೀನಾಮೆ ನೀಡಿದರು. ದುಂಡು ಮೇಜಿನ ಪರಿಷತ್ ಸಮಿತಿಗಳಲ್ಲಿ ಜಿನ್ನಾ ತಾನೊಬ್ಬ ರಾಷ್ಟ್ರೀಯವಾದಿ ಮುಸಲ್ಮಾನರನ್ನು ಘೋಷಿಸಬೇಕು ಎಂದರು. 1937ರ ಚುನಾವಣೆಯ ನಂತರ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಮ್ಮಿಶ್ರ ಸರ್ಕಾರವನ್ನು ರೂಪಿಸಲು ವಿಫಲವಾದಾಗ ಜಿನ್ನಾ ತನ್ನ ಕಾರ್ಯತಂತ್ರವನ್ನು ಬದಲಾಯಿಸಿಕೊಂಡು ಬ್ರಿಟಿಷ್ ಸ್ವಾತಂತ್ರ್ಯ ನೀಡುವ ಸಂದರ್ಭದಲ್ಲಿ ಹತ್ತಿರವಾದಂತೆ ಜಿನ್ನಾರವರು ಪಾಕಿಸ್ತಾನ ಹುಟ್ಟುಹಾಕಿದರು. ಪಾಕಿಸ್ತಾನದ ಒಂದು ಬೇಡಿಕೆಯನ್ನು ವಿವಿಧ ರೀತಿಯಲ್ಲಿ ತೀವ್ರಗೊಳಿಸಿದರು. ಈ ಬ್ರಿಟಿಷಿಂದ ಸ್ವಾತಂತ್ರ್ಯ ಪಡೆಯುವ ಸಮಯದಲ್ಲಿ ದೇಶವನ್ನು ಅವರು ವಿಭಾಗ ಮಾಡಿ ಪಾಕಿಸ್ತಾನ ಎಂಬ ಅವರನ್ನು ನಾಮಕರಣ ಮಾಡಿ ದೇಶದ ಬದಿಗೆ ಇರುತ್ತಾರೆ. ಯಾರು? ಮೊಹಮ್ಮದ್ ಅಲಿ. ಹೀಗೆ ಮೊಹಮ್ಮದ್ ಜಿನ್ನಾರು, ಗಾಂಧೀಜಿಯವರು, ನೆಹರು, ಸುಭಾಷ್ ಚಂದ್ರ ಬೋಸ್, ದಾರಾವಿ ನವರೋಜಿ, ಬಿ.ಆರ್. ಅಂಬೇಡ್ಕರ್ ಅವರು ಇವರೆಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಷ್ಟ್ರ ಹೋರಾಟದಲ್ಲಿ ಪಾಲ್ಗೊಂಡಿರುವ ಮಕ್ಕಳು. ಇನ್ನು ಇದೆಲ್ಲ ಆದಮೇಲೆ ಕೊನೆಗೆ ಏನಾಯಿತು? ಸ್ವಾತಂತ್ರ್ಯ ಮೇಲೆ ದೇಶ ವಿಭಜನೆ ಆಯಿತು. ಆವಾಗ ವಾಯುವ್ಯದಲ್ಲಿ ಪಾಕಿಸ್ತಾನ, ಪೂರ್ವದಲ್ಲಿ ಬಾಂಗ್ಲಾದೇಶ, ಹೀಗೆ ಭಾರತ ದೇಶ ವಿಭಜನೆ ಆಯಿತು. ಅದರಿಂದ ಅಷ್ಟೊತ್ತಿಗೆ ಮಕ್ಕಳು ಸ್ವಾತಂತ್ರ್ಯ ಉದ್ದಕ್ಕೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಖಂಡ ರಾಷ್ಟ್ರೀಯ ಕಲ್ಪನೆಯನ್ನು ಹೊಂದಿತ್ತು. ಆದರೆ ಮೊಹಮ್ಮದ್ ಜಿನ್ನಾರವರು ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಬೇಡಿಕೆ ಮಂಡಿಸುತ್ತಿದ್ದರೆ ಇದನ್ನು 1940 ನಡೆದ ಮುಸ್ಲಿಂ ಲೀಗಿನ ಲಾಹೋರ್ ಅಧಿವೇಶನದ ಜಿನ್ನಾ ಹಿಂದೂ ಮತ್ತು ಮುಸ್ಲಿಮರು ಒಂದು ದೇಶವನ್ನು ಸಾಧ್ಯವಿಲ್ಲ, ಅವರೆಲ್ಲ ಹಿಂದೂ ಕೊಂಡಕ್ಕೆ ಸಾಧ್ಯವಿಲ್ಲ ಎಂದು ಅವರು ಘೋಷಿಸಿದರು. ಎರಡನೇ ಮಹಾಯುದ್ಧವನ್ನು ಮುಗಿದು ಬ್ರಿಟನ್ನಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂತು. ಇದು ಭಾರತದ ರಾಜಕೀಯ ಬಿಕ್ಕಟ್ಟನ್ನು ಶಮನಗೊಳಿಸಲು ಕ್ರಮ ಕೈಗೊಂಡಿತು. ಆಮೇಲೆ ಇದು ಕ್ಯಾಬಿನೆಟ್ ನಿಯೋಗವನ್ನು ಭಾರತಕ್ಕೆ ಸ್ವಯಂ ನೀಡುವ ಕುರಿತು ಚರ್ಚೆಯನ್ನು ಕಳಿಸಿತು. ಈ ನಿಯೋಗವು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನೊಂದಿಗೆ ಚರ್ಚಿಸಿತು. ಭಾರತ ಫೆಡರಲ್ ಮಾದರಿ ಸರ್ಕಾರವನ್ನು ಹೊರಸೂಚಿಸಲು ಸೂಚಿಸಿತು. ಸಂವಿಧಾನ ರಚನಾ ಸಭೆ ಕರೆಯುವುದಾಗಿ ಅವರು ಮತ್ತು ಮಧ್ಯಂತರ ರಾಷ್ಟ್ರೀಯ ಸರ್ಕಾರವನ್ನು ಸ್ಥಾಪಿಸಲು ವಿಶ್ವಾಸ ಮಾಡಿತು. ಆದರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಮಧ್ಯಂತರ ಸರ್ಕಾರ ರಚಿಸುವ ವಿಚಾರದಲ್ಲಿ ಭಿನ್ನತೆ ಉಂಟಾಯಿತು. ಮುಸ್ಲಿಂಗಾಗಿ ಪ್ರತ್ಯೇಕ ರಾಷ್ಟ್ರಕ್ಕೆ 1946 ಆಗಸ್ಟ್ 16ರಂದು ನೇರವಾಗಿ ಕಾರ್ಯಾಚರಣೆ ದಿನಕ್ಕೆ ಡೈರೆಕ್ಟ್ ಆಕ್ಷನ್ ಡೇ ಅಂತ ಕರೀತಾರೆ. ಈ ಕರೆ ನೀಡಿತು. ಇದರಿಂದ ದೇಶಾದ್ಯಂತ ಕೋಮುಗಲಭೆಗಳು ನಡೆದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ಸೇರಿದ ಸಂವಿಧಾನ ಸಭೆಯಲ್ಲಿ ಮುಸ್ಲಿಂ ಭಾಗವಹಿಸಲಿಲ್ಲ. ಇದು ಹಿಂದೂ ಮತ್ತು ಮುಸ್ಲಿಮರ ವಿಭಜನೆಯನ್ನು ಸೃಷ್ಟಿಸುವ ಆಸಕ್ತಿಯನ್ನು ಬ್ರಿಟಿಷರು ಹೊಂದಿತ್ತು. ಬಂಗಾಳ ವಿಭಜನೆ 1930 ಕಾಯ್ದೆಯ ಅನುಷ್ಠಾನ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ರಾಜಕೀಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದನ್ನು ಇಲ್ಲಿ ಕಾಣಬಹುದು. ಹಾಕಿದ ಒಂದು ವಿಭಜನೆ ಬೇರುಗಳು ದೇಶ ವಿಭಜನೆಗೆ ಪರ್ಯಾಯವಾಗಿ ನಡೆದು ಹೀಗೆ ದೇಶ ವಿಭಜನೆ ಅಂದರೆ ಭಾರತ ಸ್ವಾತಂತ್ರ್ಯ ನಂತರ ದೇಶ ವಿಭಜನೆ ಮೊಹಮ್ಮದ್ ಜಿನ್ನಾ ಮತ್ತು ಗಾಂಧಿ ನಡುವೆ ಒಂದು ಅವಕಾಶ ಕಂಡು. ಇನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಂಬಂಧ ತೀರ ಹದಗೆಟ್ಟಿತು. ಈ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಶೀಘ್ರವಾಗಿ ಅಧಿಕಾರವನ್ನು ಹಸ್ತಾಂತರಿಸಿದಾಗಿ ತಿಳಿಸಿ 1946 ಮಾರ್ಚ್ನಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನು ಅವರು ಭಾರತಕ್ಕೆ ವಯಸ್ಸಾಗಿ ಕಳಿಸಿದರು. ಬ್ಯಾಟನ್ ಅವರು ಗಾಂಧೀಜಿ ಮತ್ತು ಜಿನ್ನಾರ ಮತ್ತಿತರ ನಾಯಕರೊಂದಿಗೆ ಮಾತುಕತೆ ನಡೆಸಿ ಭಾರತ ವಿಭಜಿಸುವ ಯೋಜನೆಯನ್ನು ರೂಪಿಸಿದರು. 1947 ಜುಲೈನಲ್ಲಿ ಭಾರತ ಸ್ವಾತಂತ್ರ್ಯ ಮಸೂದೆ ಕಾಯ್ದೆ ವಿಭಜಿಸಿದರು. ಕಾಯ್ದೆಯ ರೂಪವನ್ನು ಪಡೆಯಿತು. ಕಾಯ್ದೆಯ ವಿವರ 1947 ಆಗಸ್ಟ್ 15ಕ್ಕೆ ನಮ್ಮ ದೇಶ ಸ್ವಾತಂತ್ರ್ಯ ಘೋಷಣೆಯನ್ನು ಮಾಡಿತು. ಆವಾಗ ನಾವೀಗ 74 ವರ್ಷ ಪೂರೈಸಿ ನಾಳೆ 15ನೇ ತಾರೀಕಿಗೆ 75ಕ್ಕೆ ನಾವು ಕಾಲಕ್ಕೆ ಶಿಲುವತ್ತಿ ಆಚರಿಸ್ತೀವಿ. ಅದಕ್ಕೆ ಆಗಸ್ಟ್ 15 ಭಾರತ ಪಾಕಿಸ್ತಾನ ಎರಡು ಪ್ರತ್ಯೇಕ ರಾಷ್ಟ್ರ ವಿಭಜಿಸಿತು. ಡಯಾಟ್ರಿಕ್ಸ್ ಆಯೋಗವು ಈ ದೇಶದ ಗಡಿಯನ್ನು ಗುರುತಿಸಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತ ಪ್ರಥಮ ಪ್ರಧಾನಮಂತ್ರಿಯಾಗಿ ಪ್ರಮುಖ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಹೀಗೆ 1942 ಜನವರಿ 30ರಂದು ಪ್ರಾರ್ಥನಾ ಸಭೆಗೆ ನಡೆದುಕೊಂಡು ಹೋಗುತ್ತಿದ್ದ ಹಿಂದೂ ಮುಸ್ಲಿಂ ಭಾರತೀಯ ಅಧಿಕಾರ ಗಾಂಧೀಜಿಯವರನ್ನು ನಾಥುರಾಮ್ ಗೋಡ್ಸೆ ಎಂಬ ಹತ್ಯೆಯನ್ನು ರಾಜಕೀಯಗೊಳಿಸಿ ಕೊಲೆ ಮಾಡಿದರು. ಭೌತಿಕವಾಗಿ ಗಾಂಧೀಜಿಯವರನ್ನು ಕೊನೆಗಾಣಿಸಿದ್ರು. ಅವರ ಸಮಾನತೆಯ ಆಸೆಗಳು, ಮಾನವೀಯ ಸಮಯಗಳು, ಭಾವೇತರ ಕನಸುಗಳು ಇವೆಲ್ಲಗಳ ಆದರ್ಶಗಳಿಗೆ ಈಗಲೂ ಉಳಿದೆ. ಅಂದರೆ ನಾವು ಗಾಂಧೀಜಿಯನ್ನು ನಾವು ಎಷ್ಟು 150 ವರ್ಷ ನಾವು ಗಾಂಧೀಜಿ ಆಚರಣೆ ಮಾಡಿದ್ರು. ಅವರ ನಡವಳಿಕೆಗಳು ಅವರು ಭೌತಿಕವಾಗಿ ನಮ್ಮ ಕಣ್ಣಿಗಿಲ್ಲ, ಆದರೆ ಅವರು ಆತ್ಮವಾಗಿ ಅವರು ಎಲ್ಲರ ಮನದಲ್ಲಿ ಬೇರುತ್ತಾರೆ ಅಂತ ಹೇಳ್ತಾ ಇವತ್ತಿನ ನಿಂತು ಪಾಠ ಮರೇಶ್ವರಿ ನಿಮಗೆಲ್ಲ ಅರ್ಥ ಆಯ್ತಲ್ಲ. ರಾಷ್ಟ್ರೀಯ ಹೋರಾಟ ಹೆಂಗಾಯ್ತು, ಗಾಂಧೀಜಿ ಯುಗ ಹೆಂಗಾಯ್ತು, ಗಾಂಧೀಜಿ ಅಂತ್ಯ ಹೇಗಾಯ್ತು, ಗಾಂಧೀಜಿ ಆರು ಹೋರಾಟ ಮಾಡಿದ್ರು ಅಂದ ವಿಷಯಕ್ಕೆ ನಾವು ಈ ಇಷ್ಟೊತ್ತು ಪದ ತಿಳ್ಕೊಂಡ್ವಿ. ಆಗ ನಾವು ಇವತ್ತು ನಿನ್ನೆ ಮತ್ತು ಇವತ್ತು ಎರಡು ಭಾಗವನ್ನು
ನಾವಿವತ್ತು ಪೂರೈಸಿದ ಮಕ್ಕಳೇ ನೀವು ಗೃಹ ಕಾರ್ಯ ಆದರೆ ನೀವು ಈ ಬುಕ್ಕಿನಲ್ಲಿ ಕೊಟ್ಟಂತ ಪ್ರಶ್ನೆಗಳನ್ನು ನೀವು ಮನೆಯಲ್ಲಿ ವರ್ಕ್ಶೀಟ್ನಲ್ಲಿ ಬರೆದುಕೊಂಡು ಬರಬೇಕು. ಹಾಗೆ ವಿಕಾಸ ಹೀಗೆ ನೀವು ಅನೇಕ ಮಾಡ್ಕೊಂಡು ಬರಬೇಕು ಅಂತ ಹೇಳುತ್ತಾ ಇವತ್ತಿನ ಪಾಠದೊಂದಿಗೆ ಪೂರೈಸಿದರೆ ನಾಳೆ ಮತ್ತೊಂದು ಪಾಠದ ಮುಂದೆ ಪಾಠ ಮಾಡ್ತೀನಿ. ಅಲ್ಲಿವರೆಗೂ ನಾವೀಗ ಶುಭವಾಗಲಿ ಅಂತ ಹೇಳ್ತೇವೆ.